ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ನಾವಿವತ್ತು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಹುಣ್ಣಿಮೆ ಇತ್ತಲ್ಲ, ಆ ದಿನ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಅರಸೀಕೆರೆ ಹತ್ರ ಯಾದಪುರದಲ್ಲಿದೆ. ಅರಸೀಕೆರೆಗೆ ಬಂದ್ವಿ. ನಾವೀಗ ಅರಸೀಕೆರೆಯಿಂದ ರೈಟ್ ತೊಗೊಂಡ್ಮೇಲೆ ಇಲ್ಲಿ ಸ್ಟ್ರೈಟ್ ರೋಡು ಯಾದಪುರ ಸಿಗತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇದೊಂದು ತುಂಬ ಪ್ರಸಿದ್ಧವಾದ ದೇವಸ್ಥಾನ ಆಗಿದ್ದು ಇಲ್ಲಿಗೆ ಹುಣ್ಣಿಮೆ ಅಮಾವಾಸ್ಯೆ ದಿನ ತುಂಬಾ ಜನ ಬರ್ತಾರೆ. ಏನಪ್ಪ ಅಂದರೆ ನಾವೇನಾದ್ರು ಬೇಡ್ಕೊಂಡಿದ್ರೆ ಅದು ಈಡೇರಿದರೆ ನಾವು ಇಷ್ಟು ಅಮಾವಾಸ್ಯೆ ಇಷ್ಟು ಹುಣ್ಣಿಮೆ ಬಂದು ದರ್ಶನ ಪಡಿತೀವಿ ಅಂತ ಅಂದ್ಕೊಂಡಿರ್ತಾರೆ. ಕೆಲವರು ನಾವು ಹಿಂಗೆ ಇಷ್ಟು ಹುಣ್ಣಿಮೆ ಇಷ್ಟು ಅಮಾವಾಸ್ಯೆ ಹತ್ತುತ್ತೀವಿ, ನಮ್ಮದು ಏನಾದ್ರು ಆಸೆಗಳಿರುತ್ತಲ್ಲ ಅದನ್ನು ಈಡೇರಿಸಪ್ಪ ಅಂತ ಕೇಳ್ಕೊಂಡಿರ್ತಾರೆ. ಸೊ ಇಲ್ಲಿ ಜನ ಜಾಸ್ತಿ ಬರೋದೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ. ಏನು ಅಂದ್ಕೊಂಡ್ರು ಈಡೇರುತ್ತಂತೆ. ನಮ್ಮಮ್ಮನೂ ಹರಕೆ ಮಾಡ್ಕೊಂಡಿದ್ರು, ಅದು ಈಡೇರಿದೆ ಅಂತ. ಅದಕ್ಕೆ ನಮ್ಮ ಅಣ್ಣನ ಪಾಪುನ ಕರ್ಕೊಂಬರ್ತಿದ್ದೀವಿ ಇಲ್ಲಿಗೆ. ಈ ದೇವಸ್ಥಾನದ ಇತಿಹಾಸ ನೋಡಬೇಕಂದ್ರೆ ಇಲ್ಲಿಗೆ ಒಂದು ಸಲ ಸಂತ ಬಂದಿದ್ರಂತೆ ತಪಸ್ಸಿಗೆ ಅಂತ. ಆವಾಗ ಈ ಊರಲ್ಲಿ ತುಂಬ ರೋಗ ರುಜಿನ ಮತ್ತು ಒಂದು ತಾಯಿ ಮಗುನ ಕಳ್ಕೊಂಡು ದುಃಖ ಅನುಭವಿಸ್ತಿದ್ರಂತೆ. ಅದನ್ನು ನೋಡೋಕ್ಕಾಗ್ದಲೇ ದೇವರ ಶಿವನಿಗೋಸ್ಕರ ತಪಸ್ಸಿಗೆ ಕೂತಿದ್ರಂತೆ. ಆಗ ಸಿದ್ದೇಶ್ವರ ಆಗಿ ದೇವರು ಕಾಣಿಸ್ಕೊಂಡ್ರಂತೆ. ಆವಾಗಿಂದ ಇಲ್ಲಿ ಜೇನ್ಕಲ್ ಸಿದ್ದೇಶ್ವರ ಅಂತ ಪ್ರಸಿದ್ಧವಾಗಿದೆ. ಏನಪ್ಪ ಅಂದರೆ ನಮಗೇನೇ ಕಾಯಿಲೆ ಇದ್ದರೂ ಕಷ್ಟ ಇದ್ದರೂ ಏನೇ ಇದ್ದರೂ ಇಲ್ಲಿಗೆ ಬಂದರೆ ದೇವರು ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಮತ್ತು ಅಲ್ಲಲ್ಲಿ ಬಂಡೆಗಳ ಮೇಲೆಲ್ಲ ಇಲ್ಲಿ ಜೇನುಹುಳಗಳು ಕಟ್ಟಿರುತ್ತೆ. ಇದು ತುಂಬ ಸ್ಟ್ರಿಕ್ಟ್ ದೇವ್ರು ಅಂತ ಹೇಳ್ತಾರೆ. ಅಂದರೆ ಲೇಡೀಸ್ ಎಲ್ಲ ಸ್ನಾನ ಮಾಡಿ 9 ಡೇಸ್ ಆಗೋಕ್ಕಿಂತ ಮುಂಚೆ ಬರಬಾರ್ದು. ಆ ಜಾಗದಲ್ಲಿ ಬಂದುಬಿಟ್ಟು ಏನಾದರೂ ಅಪಚಾರ ಮಾಡಿದ್ರೆ ಬಂದುಬಿಟ್ಟು ಜೇನುಹುಳಗಳು ಕಚ್ಚುತ್ತೆ ಅಂತ ಹೇಳ್ತಾರೆ. ನಾವು ಹೋದಾಗ ಇಲ್ಲಿ ದೇವರ ಮೆರವಣಿಗೆ ನಡೀತಾ ಇತ್ತು. ಹುಣ್ಣಿಮೆ ಅಮಾವಾಸ್ಯೆ ದಿನ ಬಂದರೆ ಇಲ್ಲಿ ಸೇಮ್ ಜಾತ್ರೆ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ. ಇಲ್ಲಿ ಬಂದು ಈ ಥರ ಅಂಗಡಿಗಳೆಲ್ಲ ಇಟ್ಟಿರ್ತಾರೆ, ಟಾಯ್ಸ್ ಅಂಗಡಿಗಳು, ಫ್ಲವರ್ಸು. ಸೇಮ್ ಜಾತ್ರೆ ಯಾವ ಥರ ಇರುತ್ತೆ ಅದೇ ಥರ ಅಮಾವಾಸ್ಯೆ ಹುಣ್ಣಿಮೆ ದಿನ ನಡೆಯುತ್ತೆ. ನಾವಿಲ್ಲಿ ಬಂದು 1 ಇಯರ್ ಮೇಲಾಗಿತ್ತು. ಸೊ ಇವಾಗ ಹಬ್ಬಕ್ಕೆ ಅಂತ ಬಂದಿದ್ರಲ್ಲ ಅಂತ ಬಂದ್ವಿ. ನಮ್ಮಮ್ಮ ಹರಕೆ ಮಾಡ್ಕೊಂಡಿರೋದೆಲ್ಲ ಈಡೇರಿದೆ. ಸೊ ಶೌರ್ಯಂದ್ರಲ್ಲೂ ಬಂದಿದ್ವಿ, ಅವನನ್ನು ಕರ್ಕೊಂಡು. ಜಾನುಂದ್ರಲ್ಲೂ ಬಂದಿದ್ವಿ. ನಮ್ಮ ಅಣ್ಣನ ಮಗ ಜೀವಿತ್ತು, ಈಗ ಅವನ್ನ ಕರ್ಕೊಂಡು ಬರ್ತಾಯಿದ್ದೀವಿ. ನೋಡಿ ತುಂಬಾ ಜನ ಇದ್ದಾರೆ, ಬರ್ತಾನೆ ಇರ್ತಾರೆ. ಅಂದರೆ ನೈಟಿಂದನೇ ಈ ಬೆಟ್ಟಕ್ಕೆ ಹತ್ತುತ್ತಾನೆ ಇರ್ತಾರೆ, ಇಳಿತಾನೆ ಇರ್ತಾರೆ. ನೋಡಿ ಇದೆ ಎಂಟ್ರೆನ್ಸು, ಗೋಪುರ. ನಾವು ಆಚೆ ಕೂತ್ಕೊಂಡು ನಮ್ಮ ಅಪ್ಪನ ಕಾಯ್ತಾಯಿದ್ದೀವಿ, ಹಣ್ಣು ಕಾಯಿ ತಗೊಬರ್ತಾರೆ ಅಂತ. ಅವ್ರು ನೋಡಿದ್ರೆ ತೊಗೊಂಡು ಒಳಗಡೆನೇ ಹೋಗಿದ್ದಾರೆ. ನಾವು ಆಚೆ ಕೂತ್ಕೊಂಡು ಕಾಯ್ತಾಯಿದ್ದೀವಿ. ಕಾಲ್ ಮಾಡಿ ಹೇಳಿದ್ರು ಬನ್ನಿ ಒಳಗಿದ್ದೀವಿ ಅಂತ. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಜನ ಇದ್ದಾರೆ, ಹೋಗ್ತಿದ್ರು ಬರ್ತಿದ್ರು. 1101 ಮೆಟ್ಟಿಲು ಹತ್ತು ಹೋಗಬೇಕು. ನಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಿದ್ರು, ಅದಕ್ಕೆ ನಾವು ಬೇಗ ಬೇಗ ಹೋದ್ವಿ. ಈಗ ನಾವು ಹತ್ತೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಆ ಕಡೆಯಿಂದ ಜನ ಎಲ್ಲ ಬರ್ತಾ ಇದ್ದಾರೆ. ಈಗ ಇಲ್ಲೇ ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ. ಅವ್ರನ್ನ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ. ಶೌರ್ಯ ಆಲ್ಮೋಸ್ಟ್ ಅವನು ಹತ್ತಿ ಇಳಿದು ಬಿಡ್ತಾನೆ. ಜಾನು ಹತ್ತಿ ಇಳಿಯಲ್ಲ, ಯಾಕೆಂದರೆ ಅವಳು ನಡೆಯೋದೇ ಕಡಿಮೆ. ಅವ್ರ ಅಪ್ಪ ಇದ್ದರೆ ಮಾತ್ರ ಅವ್ರ ಅಪ್ಪನಿಂದ ಕೆಳಕ್ಕೆ ಇಳಿಯಲ್ಲ ಅವಳು. ನನ್ನ ಹತ್ರನೂ ಬರಲ್ಲ, ಕರೆದ್ರು. ಅವ್ರ ಅಪ್ಪ ಆಚೆ ಹೊರ್ಗಡೆ ಎಲ್ಲೇ ಬಂದರೂ ಅವ್ರ ಅಪ್ಪನ ಜೊತೆನೇ ಇರೋದು ಅವಳು, ನನ್ನ ಹತ್ರ ಬರೋದು ಇಲ್ಲ. ನೋಡಿ ಇಷ್ಟು ಜನ ಇದ್ದಾರೆ. ಅಂದರೆ ಜನ ಇಲ್ಲ ಅಂದು ಬೇಗ ಬೇಗ ಹತ್ತಿದ್ರೆ ಕಾಲು ನೋವು ಅನಿಸ್ಬಿಡುತ್ತೆ. ಜನ ಇದ್ದು ನಿಧಾನಕ್ಕೆ ಹತ್ತುತ್ತಾ ಹೋದರೆ ಅಷ್ಟು ಕಾಲು ನೋವು ಕಾಣಿಸ್ಕೊಳ್ಳಲ್ಲ. ನೋಡಿ ನನ್ನ ಮಗ ಓಡ್ತಾ ಇದ್ದಾನೆ. ಇರೋದೆರಡು ಪಾದಕ್ಕೆ ಇಷ್ಟೊಂದು ಪವರ್ ಇದೆ ಅಂದರೆ ನಂಬಕ್ಕೆ ಸಾಧ್ಯ ಆಗಲ್ಲ. ನೋಡಿ ಇಷ್ಟೆಲ್ಲ ಹತ್ಕೊಂಡು ಹೋಗ್ತೀವಿ ಅಂದರೆ ಬರೀ ಆ 2 ಪಾದ ದರ್ಶನ ಮಾಡೋಕ್ಕೆ
ನೋಡೋಕ್ಕೆ ಹೋಗೋದು, ಅದು ಅಷ್ಟು ಶಕ್ತಿ ಇದೆ. ಯಾರೆಲ್ಲ ಇಲ್ಲಿಗೆ ಭೇಟಿ ನೀಡಿದ್ದೀರಾ, ನಿಮ್ಮ ಇಷ್ಟಾರ್ಥಗಳು ಈಡೇರಿದೆಯಾ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಭೇಟಿ ಮಾಡಿಲ್ಲ ಒಂದು ಸಲ ವಿಸಿಟ್ ಮಾಡಿ. ನಿಮ್ಗೆ ಕಷ್ಟ ಇದ್ದರೆ ಹೇಳ್ಕೊಳ್ಳಿ, ಈಡೇರುತ್ತಾ ನೋಡಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯಿತು, ತುಂಬ ಟೈಟ್. ಅಂತೂ ನಾವು ಹತ್ಬಿಟ್ಟು, ಅಂದರೆ 2 ಕಡೆ ಬಿಡ್ತಾಯಿದ್ರು, ರೈಟು ಲೆಫ್ಟಲ್ಲಿ ಹೋದರೆ 4 ಸಲ ಸುತ್ಕೊಂಡು ಬರಬೇಕಾಗಿತ್ತು. ರೈಟಲ್ಲಾದರೆ ಹಿಂಗೆ ಈಸಿಯಾಗಿ ಬರ್ಬೋದಿತ್ತು. ನೋಡಿ ಇದೆ ದೇವರು, ಬೇಡ್ಕೊಬಿಡಿ. ನಿಮ್ಗೆ ಏನಾದ್ರು ಕಷ್ಟ ಇದ್ದರೆ, ಏನಾದರೂ ಕೇಳ್ಕೊಳ್ಳೋದಿದ್ದರೆ ಬೇಡ್ಕೊಬಿಡಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ 2 ಪಾದಕ್ಕೆ ಇಷ್ಟು ಜನ ಬರ್ತಾರೆ ನೋಡಿ. ಈ ಕಡೆ ಬಂದರೆ ನಿಮಗೆ ತೀರ್ಥ ಪ್ರಸಾದ ಕೊಡ್ತಾರೆ. ಅಂದರೆ ಮನೆಗೆ ಬೇಕಾದರೆ ಕಟ್ಲೆ ಅದೆಲ್ಲ ಕೊಡ್ತಾರೆ. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ನೀವು ತಗೊಂಡೋಗಿ ಮನೇಲಿ ಕಟ್ಕೋಬೋದು. ತುಳಸಿ ದಳ ಕೊಟ್ಟರು ಪ್ರಸಾದ ಆಗಿ. ನೋಡಿ ಇದೆ ಪಾದ, ಹಿಂಗಿದೆ ನೋಡಿ. ಆಚೆ ಬಂದು ನೋಡಿದ್ರೆ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೇನಾದ್ರು ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ. ಒಂದು ಸಲ ವಿಸಿಟ್ ಮಾಡಿ, ಯಾರೆಲ್ಲ ವಿಸಿಟ್ ಮಾಡಿಲ್ಲ. ಅರಸೀಕೆರೆಗೆ ಬಂದಾಗ, ಹಾಸನ ಸೈಡ್ ಬಂದಾಗ ಒಂದು ಸಲ ವಿಸಿಟ್ ಮಾಡಿ. ಅಂದರೆ ಮಾಮೂಲಿ ಡೇಸಲ್ಲೂ ವಿಸಿಟ್ ಮಾಡ್ಬೋದು. ಹುಣ್ಣಿಮೆ ಅಮಾವಾಸ್ಯೆ ಅಂತಲ್ಲ, ಪ್ರತಿದಿನವೂ ಈ ಥರನೇ ಓಪನ್ ಇರುತ್ತೆ. ಪ್ರತಿದಿನವೂ ಪೂಜೆ ನಡೀತಾ ಇರುತ್ತೆ. ನೋಡಿ ಈ ಕಡೆ ಸುತ್ತಮುತ್ತ ತೋಟ ವ್ಯೂ, ನೇಚರ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಇದ್ದರು. ದೇವಸ್ಥಾನಗಳಿಗೆ ಬಂದ್ರೇ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸೊ ಅದಕ್ಕೆ ದೇವಸ್ಥಾನಗಳಿಗೆ ಬರೋದು ನಾವು. ನನ್ನ ಮಕ್ಕಳೆಲ್ಲ ಫೋಟೋಸ್ ತೊಗೊತಿದ್ವಿ. ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದ್ವಿ. ಇಳಿಯೋದು ಗೊತ್ತೇ ಆಗಲ್ಲ, ಬೇಗ ಬೇಗ ಇಳಿದೇ ಬಿಟ್ಬಿಡ್ತೀವಿ. ಅಲ್ಲಿಂದ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದೆ, ಅಂದರೆ ಗದ್ದುಗೆ ಮತ್ತು ಬಸವಣ್ಣನ ದೇವಸ್ಥಾನ ಇದೆ. ನಾವು ಅಲ್ಲಿಗೆ ಹೊರಟ್ವಿ. ಇಲ್ಲಿ ಮುಗಿಸ್ಕೊಂಡು, ಅಲ್ಲೇ ಹತ್ರದಲ್ಲೇ ಇರೋದು. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಅನ್ನದಾಸೋಹ ಇದೆ, ಆ ಕಡೆಗೆ ಹೋಗೋದು. ನೋಡಿ ಈಗೆಲ್ಲ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬೋಂಡ, ಬಜ್ಜಿ, ನೀರು ಎಲ್ಲ ಮಾಡ್ತಿದ್ದಾರೆ. ಆದರೆ ನಾವು ಊಟಕ್ಕೆ ಹೋಗ್ಬೇಕಾದ್ರೆ ಇದನ್ನೇನು ತಗೊಂಡು ಹೋಗಂಗಿಲ್ಲ. ಯಾಕೆಂದರೆ ತುಂಬ ಜನ ವಾಟರ್ ಬಾಟಲ್ ತೊಗೊಂಡ್ಬಿಟ್ಟು ನೀರು ಕುಡಿದ್ಬಿಟ್ಟು ಅಲ್ಲಲ್ಲೇ ಆಗಿ ಬಂದುಬಿಡ್ತಾರೆ. ಸೊ ಅದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಇಷ್ಟೊಂದು ಜನ ಹೋಗಿ ಆ ಥರ ಮಾಡಿ ಬಂದರೆ, ಸೊ ಅವ್ರು ಯಾರು ಅಲ್ಲಿಗೆ ಎಂಟ್ರಿ ಕೊಡೋಲ್ಲ. ಈ ಬೋಂಡ, ಬಜ್ಜಿ ಆಗಲಿ, ವಾಟರ್ ಬಾಟಲ್ ಆಗಲಿ ಏನು ಎಂಟರ್ ಕೊಡೋಲ್ಲ. ಅಲ್ಲೇ ನೀರಿಟ್ಟಿರ್ತಾರೆ, ಒಳ್ಳೆ ಮುದ್ದೆ ಊಟ ಕೊಡ್ತಾರೆ, ಅಲ್ಲೇ ಊಟ ಮಾಡ್ಬೋದು. ನೋಡಿ ಇದೆ ಎಂಟ್ರಿ ಅನ್ನದಾಸೋಹಕ್ಕೆ. ಪ್ರತಿ ದಿನವೂ ಇರುತ್ತೆ ಈ ಅನ್ನದಾಸೋಹ. ನೀವು ಯಾವತ್ತೇ ಬಂದ್ರೂ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಅಂತಲ್ಲ, ಪ್ರತಿ ದಿನವೂ ಇರುತ್ತೆ. ಪ್ರತಿ ದಿನವೂ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಅವ್ರವ್ರ ಕಷ್ಟನ ಹೇಳ್ಕೊತಿರ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಆಲ್ಮೋಸ್ಟ್ ಬೆಳಗ್ಗೆನೇ, ನೈಟು ಬೆಳಗಿನ ಜಾವನೇ ತುಂಬ ಜನ ಬಂದು ಹೋಗಿರ್ತಾರೆ ಆಲ್ಮೋಸ್ಟ್. ನಾವು ಈ ಕಡೆಯಿಂದ ಹಿಂಗೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮುಂದೆ ಬಂದು ಲೆಫ್ಟ್ ತೊಗೊಂಡ್ರೆ ಈ ದೇವಸ್ಥಾನ ಸಿಗುತ್ತೆ. ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ನೋಡ್ತಾಯಿದ್ರು. ದೃಷ್ಟಿಮಣಿ ಬರುತ್ತಲ್ಲ, ಅದು ತೊಗೊಳೋಕ್ಕೆ ಅಂತ ಪಾಪುಗೆ ಹೋಗ್ತಾಯಿದ್ವಿ. ಇಲ್ಲೂ ಕ್ಯೂ ಇತ್ತು ಟೆಂಪಲ್ ಒಳಗೆ. ಮಂಗಳಾರತಿ ಮಾಡಿಸೋದಾದರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಮಂಗಳಾರತಿ ಮಾಡಿಸ್ಕೊಬನ್ನಿ. ಇಲ್ಲ ನಾವು ಹಂಗೆ ದೇವ್ರ ದರ್ಶನ ಮಾಡ್ತೀವಿ ಅಂದರೆ ಈ ಕಡೆ ರೈಟ್ ಸೈಡ್ ಹೋಗ್ಬಿಟ್ಟು ಹಂಗೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಂದರೆ ಆಯಿತು. ನಾವು ಅಮ್ಮಂಗೆ ಮಂಗಳಾರತಿ ಮಾಡಿಸ್ಕೊಬನ್ನಿ ಅಂತ ಬಿಟ್ಬಿಟ್ಟು ನಾವು ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಈ ಕಡೆ. ನೋಡಿ ಇಲ್ಲಿ ಕ್ಯೂ ಇದೆ. ಆಗಲೇ ಅಲ್ಲಿ ಬಸವಣ್ಣ ಇತ್ತಲ್ಲ, ಇದೆ ಬಸವಣ್ಣ. ನೋಡಿ ಇಲ್ಲಿ ಇಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಅಲ್ಲಿಂದ ಹೋಗಿ ಬರೋ ಹೊತ್ತಿಗೆ ಈ ಮಕ್ಕಳು ಕರ್ಕೊಂಡು ಸಾಕಪ್ಪ ಅನಿಸ್ಬಿಡುತ್ತೆ ಅಂತ ನಾವು ಹೋಗಿ ಕೂತ್ಕೊಂಡು
ನೋಡಿ ಇಲ್ಲಿ ದೇವ್ರು ತೋರ್ಸೋಕ್ಕೆ ಅಡ್ಡ ಬರ್ತಾಯಿದ್ರು, ಸೊ ಕಾಣಿಸ್ತಿರ್ಲಿಲ್ಲ. ನೋಡಿ ಇವಾಗ ಕಾಣಿಸುತ್ತೆ, ಇದೇ ಬಸವಣ್ಣನ ದೇವರು ಸಿದ್ದೇಶ್ವರ ಗದ್ದಿಗೆ ಇಲ್ಲಿರೋದು. ಇಲ್ಲಿ ದರ್ಶನ ಮಾಡ್ಕೊಂಡು ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಅನ್ನದಾಸೋಹಕ್ಕೆ ಹೋದ್ವಿ ನಾವು. ಆ ದೇವರು ಎಲ್ಲರಿಗೂ ಸಕಲ ಐಶ್ವರ್ಯ, ನೆಮ್ಮದಿ, ಸಂತೋಷ ಎಲ್ಲ ಕೊಡಲಿ. ನಾವು ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಊರಿಗೆ ಬಂದ್ವಿ, ಬೇಲೂರಿಗೆ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.